ಡಬಲ್ ವಿಷನ್ ಯಾವ ಕಾರಣದಿಂದ ಆಗ್ಬಹುದು? ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಕಣ್ಣಿನ ಮೂವ್ಮೆಂಟ್ಗೂ ಮಸಲ್ಸ್ ಇರುತ್ತೆ. ಕಣ್ಣಿನ ಮೂವ್ಮೆಂಟ್ಗೆ ಬರೋ ನರ್ವ್ಸ್ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅವಾಗ ಈ ತರ ಡಬಲ್ ಕಾಣಿಸುತ್ತೆ. ಏನಾದ್ರು ಒಂದ್ ಐ ಮೂವ್ಮೆಂಟ್ಗೆ ರಿಸ್ಟ್ರಿಕ್ಷನ್ ಇದ್ರೆ ಅವಾಗ ನಮ್ಗೆ ಡಬಲ್ ಕಾಣಿಸುತ್ತೆ. ಕಾಮನ್ ಆಗಿ ಯಾರಲ್ಲಿ ಇರುತ್ತೆ ಅಂದ್ರೆ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ, BP ಇರೋರಿಗೆ, ಸ್ಕ್ವಿಂಟ್ ಐ, ಬ್ರೈನ್ ಅಲ್ಲಿ ಏನಾದ್ರು ಟ್ಯೂಮರ್ಸ್ ಆದಾಗ್ಲೂ ಈ ಡಬಲ್ ವಿಷನ್ ಬರ್ಬೋದು. BP ಶುಗರ್ ಕಂಟ್ರೋಲ್ ಮಾಡ್ಕೊಂಡ್ರೆ ಅದು ಸ್ವಲ್ಪ ಟೈಮ್ ಅಲ್ಲಿ ತಾನಾಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಹೆಲೋ, ನಾನು ಡಾಕ್ಟರ್ ಪ್ರೀತಿ, ಕಣ್ಣಿನ ತಜ್ಞೆ, ಸ್ಪೆಷಾಲಿಟಿ ಕಾರ್ನಿಯಾ ಆ್ಯಂಡ್ ಫೇಕೋ ರಿಫ್ರಾಕ್ಟಿವ್, ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬಂದು ಡಬಲ್ ವಿಷನ್ ಅಂದರೆ ಎರಡು ದೃಷ್ಟಿ ಕಾಣಿಸೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ವಲ್ಪ ಪೇಷಂಟ್ಸಲ್ಲಿ ಒಬ್ಬರು ನೋಟಿಸ್ ಮಾಡ್ತಾರೆ, ಒಂದು ವಸ್ತು ನೋಡಿದಾಗ ಅದು ಎರಡು ಕಾಣಿಸ್ತಾ ಇದೆ, ಸಿಂಗಲ್ ಆಗಿ ಕಾಣಿಸ್ತಾ ಇಲ್ಲ, ಎರಡೆರಡು ಕಾಣಿಸುತ್ತೆ, ಒಂದೇ ವಸ್ತು ಎರಡು ಕಾಣಿಸುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಡಬಲ್ ವಿಷನ್ ಅಂತ ಹೇಳ್ತೀವಿ. ಸೊ ಡಬಲ್ ವಿಷನ್ ಯಾವ ಕಾರಣದಿಂದ ಆಗ್ಬೋದು? ಕಣ್ಣಿಗೆ ಏನಂತೀವಿ, ಬೇರೆ ಬೇರೆ ಎಷ್ಟೊಂದು ಕಾರಣ ಇರುತ್ತೆ. ಕಾಮನ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಒಂದು ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಕಣ್ಣಿ ರಿಲೇಟೆಡ್ ಪ್ರಾಬ್ಲಮ್ಸು ಇರ್ಬೋದು. ಕೆಲವೊಮ್ಮೆ ಬರೀ ಒಂದು ಕಣ್ಣಲ್ಲಿ ಮಾತ್ರ ಕ್ಲೋಸ್ ಮಾಡ್ಕೊಂಡು ನೋಡಿದ್ರೆ ಅಷ್ಟೇ ಅವ್ರಿಗೆ ಡಬಲ್ ವಿಷನ್ ಇರುತ್ತೆ. ಎರಡು ಕಣ್ಣು ಓಪನ್ ಮಾಡಿ ನೋಡಿದಾಗ ಅವ್ರಿಗೆ ಎರಡು ವಸ್ತು ಆ ಥರ ಎಲ್ಲ ಕಾಣಿಸಲ್ಲ. ಅದನ್ನು ನಾವು ಮೋನೋಆಕ್ಯುಲರ್ ಡಬಲ್ ವಿಷನ್ ಅಂತ ಹೇಳ್ತೀನಿ. ಅಂದರೆ ಒಂದು ಕಣ್ಣಿನಲ್ಲಿ ಎಕ್ಸಾಂಪಲ್ ಇವಾಗ ಪೊರೆ ಇರ್ಬೋದು, ಇಲ್ಲಾಂದರೆ ಕರಿಗುಡ್ಡೆ ಪ್ರಾಬ್ಲಮ್ಸ್ ಇರ್ಬೋದು. ಯಾವಾಗ ಅವ್ರದ್ದು ಒಂದು ಕಣ್ಣಿನ ದೃಷ್ಟಿ ಕಮ್ಮಿ ಇರುತ್ತೆ ಆವಾಗ ಮೋನೋಆಕ್ಯುಲರ್ ಡಬಲ್ ವಿಷನ್ ಆಗುತ್ತೆ. ಅಂದರೆ ಒಂದು ಕಣ್ಣು ಕ್ಲೋಸ್ ಮಾಡ್ಕೊಂಡು ನೋಡಿದಾಗ ಅಷ್ಟೇ ಅವ್ರಿಗೆ ಒಂದು ವಸ್ತು ಡಬಲ್ ಆಗಿ ಕಾಣಿಸುತ್ತೆ. ಎರಡು ಕಣ್ಣು ಓಪನ್ ಮಾಡಿ ನೋಡಿದಾಗ ಅವ್ರಿಗೆ ಆ ಪ್ರಾಬ್ಲಮ್ ಇರಲ್ಲ. ಅಂದರೆ ಅದು ಕಣ್ಣಿನ ರಿಲೇಟೆಡ್ ಪ್ರಾಬ್ಲಮಿಂದ, ವಿಷನ್ ಪ್ರಾಬ್ಲಮಿಂದ ಅದು ಅವ್ರಿಗೆ ಆ ಥರ ಡಬಲ್ ಎಲ್ಲ ಬ್ಲರ್ನೆಸ್ ಅನ್ನಿಸ್ತಾ ಇರುತ್ತೆ. ಕೆಲವೊಮ್ಮೆ ಎರಡು ಕಣ್ಣು ಓಪನ್ ಮಾಡ್ಕೊಂಡು ನೋಡಿದಾಗ ಅಷ್ಟೇ ಒಂದು ವಸ್ತು ಡಬಲ್ ಆಗಿ ಕಾಣುತ್ತೆ. ಎರಡು ಕಣ್ಣನ್ನು ಸಪ್ರೇಟಾಗಿ ಕ್ಲೋಸ್ ಮಾಡ್ಕೊಂಡು ನೋಡಿದಾಗ ಆ ಡಬಲ್ ವಿಷನ್ ಇರೋದಿಲ್ಲ. ಇದು ಕಾಮನ್ ಆಗಿ ಏನ್ದ್ರಲ್ಲಿ ಆಗ್ಬೋದು ಅಂದರೆ, ಇವಾಗ ನಮ್ಮ ಕಣ್ಣಿಗೂ ಮಸಲ್ಸ್ ಇರುತ್ತೆ, ನಮ್ಮ ಕಣ್ಣಿನ ಮೂಮೆಂಟ್ಗೂ ಮಸಲ್ಸ್ ಇರುತ್ತೆ. ಆ ಕಣ್ಣಿನ ಮೂಮೆಂಟ್ಗೆ ಬರೋ ನರ್ವ್ಸ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅವಾಗ ಈ ಥರ ಡಬಲ್ ಕಾಣಿಸುತ್ತೆ. ಓಕೆ, ನಮ್ಮ ಪೂರ್ತಿ ಕಣ್ಣಿನ ಮೂಮೆಂಟ್ ಮೇಲೆ ಕೆಳಗೆ ಸೈಡ್ಸಲ್ಲಿ ಪೂರ್ತಿ ಆದಾಗಷ್ಟೇ ನಮಗೆ ಎರಡು ಕಣ್ಣು ಓಪನ್ ಮಾಡಿ ನೋಡಿದಾಗ ನಮಗೆ ಒಂದು ವಸ್ತು ಸಿಂಗಲ್ ಆಗಿ ಕಾಣುತ್ತೆ. ಏನಾದ್ರು ಒಂದು ಐ ಮೂಮೆಂಟ್ಗೆ ರಿಸ್ಟ್ರಿಕ್ಷನ್ ಇದ್ದರೆ, ಇವಾಗ ಮೇಲೆ ಆಗಲಿ ಕೆಳಗಾಗಲಿ, ಸೈಡ್ಸ್ ರೈಟ್ ಲೆಫ್ಟಲ್ಲಿ ಆಗಲಿ ರಿಸ್ಟ್ರಿಕ್ಟ್ ಆದರೆ ಒಂದು ಕಣ್ಣಿನ ಮೂಮೆಂಟು, ಆವಾಗ ನಮಗೆ ಡಬಲ್ ಕಾಣಿಸುತ್ತೆ. ಸೊ ಕಾಮನ್ ಆಗಿ ಯಾರಲ್ಲಿ ಇರುತ್ತೆ ಅಂದರೆ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಆಗ್ಬೋದು, ಹೈಪರ್ ಟೆನ್ಷನ್ ಅಂದರೆ BP ಇರೋರಿಗೆ ಆಗ್ಬೋದು. ಅವರೇ ಕಾಮನ್ ಆಗಿ ಬರೋವಂಥದ್ದು. ಯಾಕಂದರೆ ನಾವು ಥರ್ಡ್ ನರ್ವ್ ಪ್ಯಾಲ್ಸಿ ಅಂದರೆ ನಮಗೆ ಕಣ್ಣಿಗೆ ಬರೋವಂಥ ನರ್ವ್ ಅಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ ಆದಾಗ, ಶುಗರ್ ಜಾಸ್ತಿ ಒತ್ತಡದಿಂದನೋ ಇಲ್ಲ BP ಒತ್ತಡದಿಂದನೋ ಆ ನರ್ವ್ಗೆ ಸ್ವಲ್ಪ ಇಂಜುರಿ ಎಲ್ಲ ಪ್ಯಾರಸಿಸ್ ಅಂದರೆ ಸ್ವಲ್ಪ ಕಮ್ಮಿ ಶಕ್ತಿ ಆದಾಗ ಆ ಥರ ಐ ಮೂಮೆಂಟ್ ರಿಸ್ಟ್ರಿಕ್ಷನ್ ಆಗುತ್ತೆ. ಆವಾಗ ಅವ್ರಗಳಿಗೆ ಎರಡೆರಡು ಕಾಣಿಸೋದು ಸಾಧ್ಯತೆ ಇದೆ. ಓಕೆ, ಇವಾಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಬಿಟ್ಟು ಬೇರೆ ಇನ್ಯಾವ ಪ್ರಾಬ್ಲಮ್ಸಲ್ಲಿ ಡಬಲ್ ವಿಷನ್ ಬರ್ಬೋದು ಅಂದರೆ, ಇವಾಗ ನಮಗೆ ಬ್ರೈನ್ ರಿಲೇಟೆಡ್, ನಮಗೆ ಬ್ರೈನಲ್ಲಿ ಏನು ನರ್ವ್ ಇರುತ್ತೆ ನಮ್ಮ ಕಣ್ಣಿಗೆ ದೃಷ್ಟಿಗೆ, ಅದರಲ್ಲಿ ಆ ಪಾತ್ವೆಯಲ್ಲಿ ಏನಾದ್ರು ಸಮಸ್ಯೆ ಆದಾಗ, ಇಲ್ಲ ಯಾವುದಾದ್ರು ಟ್ಯೂಮರ್ಸ್ ಆಗಿ ಆ ನರ್ವ್ಸ್ಗೆ ಒತ್ತಡ ಕೊಡ್ತಾ ಇದೆ, ಬ್ರೈನ್ ಇಂಜುರೀಸ್ ಆದಾಗ, ಇಲ್ಲ ಬ್ರೈನಲ್ಲಿ ಏನಾದ್ರು ಟ್ಯೂಮರ್ಸ್ ಆದಾಗ್ಲೂ ಕಣ್ಣಿಗೆ ನರ ಸಮಸ್ಯೆ, ಕಣ್ಣಿಗೆ ಹೋಗೋ ನರಗಳಿಗೆ ಏನಾದ್ರು ಡ್ಯಾಮೇಜ್ ಆದಾಗ ಈ ಡಬಲ್ ವಿಷನ್ ಬರ್ಬೋದು. ಹೇಗೆ ಟ್ರೀಟ್ಮೆಂಟ್, ಇವಾಗ ಏನು ಟ್ರೀಟ್ಮೆಂಟ್ ನೆಕ್ಸ್ಟ್ ಇವಾಗ ಅದಕ್ಕೆ ಅಂತ ಅಂದರೆ, ಮೋನೋಆಕ್ಯುಲರ್ ಡಬಲ್ ವಿಷನ್ಗೆ ಒಂದು ಕಣ್ಣಲ್ಲಿ ಏನಾದರೂ ದೃಷ್ಟಿ ಸಮಸ್ಯೆ ಅಂದರೆ ಗ್ಲಾಸಸ್ಸಿಂದ ಇಂಪ್ರೂವ್ಮೆಂಟ್ ಕೊಡ್ಬೋದು, ಇಲ್ಲ ಪೊರೆ ಇದ್ದರೆ ಪೊರೆ ತೆಗ್ದು ಅವರಿಗೆ ಆ ವಿಷನ್ ಅಂದರೆ ದೃಷ್ಟಿ ಇಂಪ್ರೂವ್ಮೆಂಟ್ ಬಂದಾಗ
ಅವ್ರಿಗೇನು ಒಂದು ಕಣ್ಣಲ್ಲಿ ಮಾತ್ರನೇ ಸ್ವಲ್ಪ ಬ್ಲರ್ನೆಸ್ ಇಲ್ಲ ಡಬಲ್ ಕಾಣಿಸ್ತಾ ಇದೆ, ಅದು ಕ್ಲಿಯರಾಗಿ ಕಾಣಿಸುತ್ತೆ ಒಂದ್ಸಲ ಗ್ಲಾಸಸ್, ಇಲ್ಲಾಂದರೆ ಅದೇನು ಸಮಸ್ಯೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಾಗ. ಈ ಬೈನಾಕ್ಯುಲರ್ ಡಬಲ್ ವಿಷನ್ ನರ್ವ್ ಪ್ಯಾಲ್ಸಿ ಅಂದರೆ ನಮಗೆ ಕಣ್ಣಿಗೆ ಬರೋಂಥ ಸಪ್ಲೈ ಮಾಡೋವಂಥ ನರ್ವ್ಸ್ಗೆ ಸಮಸ್ಯೆ ಆದಾಗ, ಅದು ಯಾವ ಕಾರಣದಿಂದ BP ಇಲ್ಲ ಶುಗರಿಂದ ಆಗಿದೆ ಅಂದರೆ BP ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಟೈಮಲ್ಲಿ ತಾನಾಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ಓಕೆ, ಇದೆರಡು ಬಿಟ್ಟು ಬೇರೆ ಸಮಸ್ಯೆ ಅಂದರೆ ಬ್ರೈನಲ್ಲಿ ಏನಾದ್ರು ಟ್ಯೂಮರ್ಸ್ ಆಗಿರ್ಬೋದು, ಬ್ರೈನಲ್ಲಿ ಏನಾದ್ರು ಬ್ಲೀಡ್ಸ್ ಆಗಿರ್ಬೋದು, ಅದರಿಂದ ಪ್ರಾಬ್ಲಮ್ ಆಗಿದೆ ಅಂದರೆ ನ್ಯೂರೋಸರ್ಜನಿಗೆ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಾಗ ಆ ಡಬಲ್ ವಿಷನು ಸರಿಯಾಗತ್ತೆ. ಇದು ಬಿಟ್ಟು ಅನ್ಕಾಮನ್ ಆಗಿ ಇನ್ನೊಂದು ಕಾರಣಗಳೇನು ಅಂದರೆ ಒಂದೊಂದ್ಸಲ ಥೈರಾಯ್ಡ್ ಜಾಸ್ತಿ ಆದಾಗ್ಲೂ ಕಣ್ಣಿಗೆ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಆ ಥೈರಾಯ್ಡ್ ಸಮಸ್ಯೆಯಿಂದ ಏನಾದರೂ ಸ್ವಲ್ಪ ಡಬಲ್ ವಿಷನ್ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಡಬಲ್ ಕಾಣಿಸೋದೆಲ್ಲ ಕಮ್ಮಿ ಆಗುತ್ತೆ. ಸೊ ಏನು ಕಾಸ್ ಮಾಡ್ತಾ ಇದೆ, ನಮಗೆ ಏನು ಕಾರಣಕ್ಕೆ ಡಬಲ್ ಕಾಣಿಸ್ತಾ ಇದೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಟ್ಟರೆ ಆ ಸಮಸ್ಯೆ ಕಮ್ಮಿ ಆಗುತ್ತೆ. ಇನ್ನು ಬಾಕಿದು ಇನ್ಯಾವಾಗ ಮಕ್ಕಳಲ್ಲಿ ಬೇಕಾದ ಒಂದೊಂದ್ಸಲ ಮೆಲ್ಗಣ್ಣು ಅಂತ ಹೇಳ್ತೀವಿ, ಅಂದರೆ ಸ್ಕ್ವಿಂಟ್ ಐ, ಅವರಲ್ಲೂ ಇವಾಗ ಅವರು ಒಂದು ಪೊಸಿಷನಲ್ಲಿ ನೋಡಿದಾಗ ಅವ್ರಿಗೆ ಡಬಲ್ ಕಾಣಿಸ್ಬೋದು. ಆ ಥರ ಸ್ಕ್ವಿಂಟ್ ಇದ್ದವ್ರಿಗೆ ಏನಾದ್ರು ಡಬಲ್ ವಿಷನ್ ಕಾಣಿಸ್ತಾ ಇದೆ ಅಂತ ಅಂದರೆ ಅದನ್ನ ಕರೆಕ್ಷನ್ ಮಾಡಿದಾಗ, ಆ ಮೆಲ್ಗಣ್ಣ ಕರೆಕ್ಷನ್ ಮಾಡಿದಾಗ ಆ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ನಿಮಗೇನಾದರೂ ಈ ಥರ ಪ್ರಾಬ್ಲಮ್ ಆದಲ್ಲಿ ಬೇರೆ ಏನಾದ್ರು ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ, ಉತ್ತರ ಸಿಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.